ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಇವತ್ತು ತೆಲಂಗಾಣ. ಆ ತೆಲಂಗಾಣ ಅನ್ನೋದು ಯಾಕೆ ಈ ಹೆಸರು ಬಂತು ಅನ್ನೋದನ್ನು ಈ ವಿಡಿಯೋದ ಮಧ್ಯಭಾಗದಲ್ಲಿ ಹೇಳ್ತೀನಿ. ತೆಲಂಗಾಣ ಅನ್ನೋ ಹೆಸರು ಬರಲಿಕ್ಕೇನೆ ತುಂಬ ರೋಚಕವಾದಂತಹ ಇತಿಹಾಸ ಇದೆ ಸ್ನೇಹಿತರೆ. ಅದು ಏನಪ್ಪ ಇತಿಹಾಸ ಇದೆ ಅಂತ ನೋಡೋದಾದರೆ ಆಮೇಲೆ ಹೇಳ್ತೀನಿ. ಮೊಟ್ಟ ಮೊದಲನೇ ಬಾರಿಗೆ ತೆಲಂಗಾಣದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ತೆಲಂಗಾಣದ ವಿಸ್ತೀರ್ಣ 1,12,077 ಸ್ಕ್ವೇರ್ ಕಿಲೋಮೀಟರ್. ಈ ಒಂದು ತೆಲಂಗಾಣದ ಇತಿಹಾಸ ಇದೆ ಸ್ನೇಹಿತರೆ. ಮತ್ತು ತೆಲಂಗಾಣದ ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ ತೆಲಂಗಾಣದ ಜನಸಂಖ್ಯೆ 3.5 ಕೋಟಿ ಇದೆ. 35 ಮಿಲಿಯನ್ ಅಂದರೆ 3.5 ಕೋಟಿ ಆಗುತ್ತೆ ಸ್ನೇಹಿತರೆ. ಈ ತೆಲಂಗಾಣವು ಆಂಧ್ರ ಪ್ರದೇಶದಿಂದ 2013ರಲ್ಲಿ ಪ್ರತ್ಯೇಕ ರಾಜ್ಯ ಆಗುತ್ತೆ. ಆಗ ತುಂಬಾ ಹೋರಾಟಗಳಾಗ್ತವೆ. ತೆಲಂಗಾಣದ ಹಲವು ಜನ MP ಗಳು ರಾಜೀನಾಮೆಯನ್ನು ಕೊಡ್ತಾರೆ. ಅದೊಂದು ದೊಡ್ಡ ತೆಲಂಗಾಣ ಮೂಮೆಂಟ್ ಅಂದರೆ ದೊಡ್ಡ ಇತಿಹಾಸ ಇದೆ. ಆಗ ಅದು ಆಗುತ್ತೆ. ಮತ್ತು ತೆಲಂಗಾಣದಲ್ಲಿ 33 ಜಿಲ್ಲೆಗಳಿದ್ದಾವೆ ತೆಲಂಗಾಣದಲ್ಲಿ. ಮತ್ತು 621 ಮಂಡಲ್ಗಳಿದ್ದಾವೆ. ಅಂದರೆ ನೀವು ಮಂಡಲ್ ಅಂದರೆ ನಮ್ಮ ಕನ್ನಡದಲ್ಲಿ ತಾಲೂಕು ಇದೆಯಲ್ಲ, ತಾಲೂಕನ್ನು ಮಂಡಲ್ ಅಂತ ಹೇಳ್ಬೋದು. ಆದರೆ ಮಂಡಲ್ ಅನ್ನೋದು ತಾಲೂಕಿಂತ ಸ್ವಲ್ಪ ಚಿಕ್ಕದು ಬರುತ್ತೆ. ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಇದೆ ಸ್ನೇಹಿತರೆ. ಮತ್ತು ತೆಲಂಗಾಣದ ಭಾಷೆಗಳು ಯಾವ್ಯಾವಿದೆ ಅಂತ ನೋಡೋದಾದರೆ ತೆಲಂಗಾಣದ ಭಾಷೆಗಳು ತೆಲುಗು. ಸುಮಾರು 175% ತೆಲುಗನ್ನೇ ಮಾತಾಡ್ತಾರೆ ತೆಲಂಗಾಣದಲ್ಲಿ. ಮತ್ತು ಇನ್ನೊಂದು 12% ಉರ್ದು ಮಾತಾಡ್ತಾರೆ. ಮುಸಲ್ಮಾನ್ ಸಮುದಾಯ ಏನಿದೆಯಾ ಆ ಸಮುದಾಯದ ಜನರು ಉರ್ದುವನ್ನು ಮಾತಾಡ್ತಾರೆ. ಮತ್ತು ಅಲ್ಲಲ್ಲಿ ಗಡಿ ಭಾಗದಲ್ಲಿ ಕನ್ನಡ ಭಾಷೆಯನ್ನು ಕೂಡ ಮಾತಾಡ್ತಕ್ಕಂತಹ ಪ್ರದೇಶಗಳು ಅಲ್ಲಿ ಇದ್ದಾವೆ ತೆಲಂಗಾಣದಲ್ಲಿ. ಮತ್ತು ತೆಲಂಗಾಣದ ಸಂಸ್ಕೃತಿ ವಿಭಿನ್ನವಾಗಿದೆ. ಮತ್ತು ತೆಲಂಗಾಣದ ಸಂಸ್ಕೃತಿ ವಿಭಿನ್ನವಾಗಿದ್ರೂ ಕೂಡ ಇನ್ನೂ ಒಂದೇನಪ್ಪ ಅಂದರೆ ತೆಲಂಗಾಣದಲ್ಲಿ ಇರ್ತಕ್ಕಂತಹ ಜನಪದ ಕಲೆ ತುಂಬ ಚೆನ್ನಾಗಿದೆ. ಜನಪದ ಗೀತೆಗಳು, ಜನಪದ ಹಾಡುಗಳು ತೆಲಂಗಾಣದವು ತುಂಬ ಚೆನ್ನಾಗಿದ್ದಾವೆ. ನಾವು ಕೂಡ ತುಂಬ ಸರಿ ಕೇಳ್ತಾನೆ ಇರ್ತೀನಿ ತೆಲಂಗಾಣದ ಜನಪದ ಗೀತೆಗಳನ್ನು. ಮತ್ತು ತೆಲಂಗಾಣದ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಅಂತ ನೋಡೋದಾದರೆ ಕೊಮುರಂ ಭೀಮ್ ಮೊದಲನೇ ಪ್ರಮುಖವಾಗಿ ಕೊಮುರಂ ಭೀಮ್ ಅವರು ಕಂಡು ಬರ್ತಾರೆ. ನೀವೆಲ್ಲ ಕೊಮುರಂ ಭೀಮ್ ಹೆಸರನ್ನ ಕೇಳಿರ್ಬೋದು. RRR ಮೂವಿನಲ್ಲಿ ಕೊಮುರಂ ಭೀಮ್ ಹೆಸರು ಕೇಳಿದ್ರೆ, ಆದರೆ ಆ ಕೊಮುರಂ ಭೀಮ್ಗೂ ಈ ಕೊಮುರಂ ಭೀಮ್ಗೂ ತುಂಬ ವ್ಯತ್ಯಾಸ ಇದೆ. ಅದು ಸಿನಿಮಾಗೆ ಅಂತ ಎತ್ಕೊಂಡಿರ್ತಕ್ಕಂಥ ಒಂದು ಸೀನ್ ಅಷ್ಟೇ. ಆ ಸೀನು ನಿಜಕ್ಕೂ ರಿಯಲ್ ಅಲ್ಲ. ಆ ಸೀನ್ಗೂ ನಿಜವಾದ ಕೊಮುರಂ ಭೀಮ್ಗೂ ತುಂಬ ವ್ಯತ್ಯಾಸ ಇದೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಸಿನಿಮಾಗೋಸ್ಕರ ಆ ಒಂದು ಹೆಸರು ಬಳಸ್ಕೊಂಡು ಬೇರೆ ಏನೇನೋ ಸಿನಿಮಾ ಟಚ್ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ರಾಮ್ಜಿ ಗೊಂಡ್ ಅಂತಂದರೆ ಇವರು ಕಾಡು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು. ರಾಮ್ಜಿ ಗೊಂಡ್ ಅಂತ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಮತ್ತು ಚಿಟ್ಸಾಲ ಆಯಿಲಮ್ಮ ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ತೆಲಂಗಾಣದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಇನ್ನೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತೆಲಂಗಾಣದಲ್ಲಿ ಇದ್ದಾರೆ. ಆದರೆ ಎಲ್ಲರ ಹೆಸರು ಕೂಡ ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಯಾಕಪ್ಪ ಅಂದರೆ ಟೈಮ್ ಇಲ್ಲ. ಇನ್ನೊಂದು ವಿಷಯ ಏನು ಅಂದರೆ ಪ್ರವಾಸಿ ಸ್ಥಳಗಳು. ತೆಲಂಗಾಣದ ಪ್ರವಾಸಿ ಸ್ಥಳಗಳು ಯಾವ್ಯಾವಿದ್ದಾವೆ ಅಂತ ನೋಡೋದಾದರೆ ಚಾರ್ಮಿನಾರ್ ಇದೆ ತೆಲಂಗಾಣದಲ್ಲಿ. ನೀವು ಹೈದರಾಬಾದಲ್ಲೇ ಇದೆ ಚಾರ್ಮಿನಾರು, ಅದನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ, ದೊಡ್ಡದು. ಮತ್ತು ಗೋಲ್ಕೊಂಡ ಕೋಟೆ. ಈ ಗೋಲ್ಕೊಂಡ ಕೋಟೆಗೂ ಕೂಡ ಹಲವಾರು ಇತಿಹಾಸ ಇದೆ. ನೀವು ಒಂದು ಹಾಡು ಕೇಳಿರ್ಬೋದು, ಬಂಡೆನಕ ಬಂಡಿ ಕಟ್ಟಿ 6 ಬಂಡ್ಲು ಕಟ್ಟಿ ಏ ಬಂಡಿಲ ವಸ್ತಾವ್ ಕೊಡುಕೋ ಅಂತ ಒಂದು ಹಾಡಿದೆ. ಆ ಹಾಡಲ್ಲೂ ಕೂಡ ಈ ಗೋಲ್ಕೊಂಡ ಕೋಟೆಯ ಉಲ್ಲೇಖ ಇದೆ. ಆ ಗೋಲ್ಕೊಂಡ ಕೋಟೆ ಇತಿಹಾಸ ಪ್ರಸಿದ್ಧವಾದಂಥ ಕೋಟೆ. ಮತ್ತು ಹೈದರಾಬಾದ್ ಇದು ಕೂಡ ಇತಿಹಾಸ ಪ್ರಸಿದ್ಧವಾದಂತಹ ನಗರ. ಮತ್ತು ಹೈದರಾಬಾದಿ ನಿಜಾಮ ಅನ್ನೋ ಹೆಸರು ಕೇಳಿದರೆ ಆ ನಿಜಾಮರು ಪರಿಪಾಲನೆ ಮಾಡ್ತಿದ್ದಂತಹ ಒಂದು ಸಂಸ್ಥಾನ ಅಂದರೆ ಅದು ಹೈದರಾಬಾದ್ ಸಂಸ್ಥಾನ. ಮತ್ತು ರಾಮೋಜಿ ಫಿಲಮ್ ಸಿಟಿ ಇದು ಸೂಪರ್ ರೀ. ಬಾಹುಬಲಿ ಮೂವಿ ಆಯ್ತಲ್ಲ ರೀ, ಆ ಬಾಹುಬಲಿ ಮೂವಿ ಶೂಟ್ ಆಗಿದ್ದು 195 ಅಲ್ಲೇ ರಾಮೋಜಿ ಫಿಲಮ್ ಸಿಟಿನಲ್ಲಿ. ಮತ್ತು ವಾರಂಗಲ್ ಕೂಡ ಒಂದು ಐತಿಹಾಸಿಕ ಸ್ಥಳ. ಅಲ್ಲಿ ಕೂಡ ಅನೇಕ ಮಾರ್ನ್ಯುಮೆಂಟ್ಸ್ ಇದ್ದಾವೆ. ಮತ್ತು ಅನೇಕ
ಹೆರಿಟೇಜ್ ಟೆಂಪಲ್ಸ್ ಈಸ್ ಆಲ್ಸೋ ದೇರ್ ಇನ್ ವಾರಂಗಲ್. ಮತ್ತು ನಾಗಾರ್ಜುನ ಸಾಗರ ಡ್ಯಾಮ್, ನಮಗೆ ಹೆಂಗೆ ಕೃಷ್ಣರಾಜ ಸಾಗರ ಡ್ಯಾಮ್ ಇದೆಯೋ ಹಂಗೆ ಅವ್ರಿಗೆ ನಾಗಾರ್ಜುನ ಸಾಗರ ಡ್ಯಾಮ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಕುಂತಲಾ ವಾಟರ್ ಫಾಲ್ಸ್ ಅಂತ ಇದೆ, ಅದು ಕೂಡ ವಾಟರ್ ಫಾಲ್ಸ್ ಚೆನ್ನಾಗಿದೆ. ಹೀಗೆ ಅನೇಕ ಪ್ರವಾಸಿ ಸ್ಥಳಗಳು ತೆಲಂಗಾಣದಲ್ಲಿ ಕೂಡ ಕಂಡು ಬರ್ತವೆ. ತೆಲಂಗಾಣ ಕೂಡ ಒನ್ ಆಫ್ ದ ಫೇಮಸ್ ಟೂರಿಸಮ್ ಪ್ಲೇಸ್ ಇನ್ ದಿ ಇಂಡಿಯಾ ಅಂತ ಹೇಳ್ಬೋದು. ಮತ್ತು ತೆಲಂಗಾಣದ ಸಾಕ್ಷರತೆ ಇದು ತುಂಬ ಮ್ಯಾಟ್ರ್ ಆಗುತ್ತೆ ರೀ. ತೆಲಂಗಾಣದ ಸಾಕ್ಷರತೆ ಬಂದ್ಬಿಟ್ಟು 66% ಇದೆ. ಇಲ್ಲಿ ಎಷ್ಟೋ ಜನ ಸ್ಕೂಲ್ಗೆ ಹೋಗಿಲ್ಲ, ಆ ತರಹದ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾ ಇರ್ತಕ್ಕಂಥವ್ರು ಇಲ್ಲಿಯ ತೆಲಂಗಾಣದ ಜನ. ಮತ್ತು ತೆಲಂಗಾಣದ ರಾಜವಂಶಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕಾಕತೀಯ ರಾಜವಂಶ, ಇದು ಕೂಡ ವಾರಂಗಲ್ಲಲ್ಲಿ ಬರುತ್ತೆ. ಕಾಕತೀಯ ರಾಜವಂಶ ಇದು ಕೂಡ ವಾರಂಗಲ್ನ ಕಾಕತೀಯ ರಾಜವಂಶ. ಮತ್ತು ಶಾತವಾಹನ ಸಾಮ್ರಾಜ್ಯ, ಇದು ನೀವು ಕೇಳಿರ್ಬೋದು. ಯಾವುದಪ್ಪ ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೆಸರು ಕೇಳಿರ್ತೀರಿ, ಅವರು ಶಾತವಾಹನರು. ಆ ರಾಜವಂಶ ಕೂಡ ಇಲ್ಲಿ ಇದೆ. ಮತ್ತು ಕುತುಬ್ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ, ಗೋಲ್ಕೊಂಡ ಅಂತ ಆಗಲೇ ಹೆಸರು ಬಂತಲ್ಲ, ಆ ಗೋಲ್ಕೊಂಡ ನಗರವನ್ನು ಪರಿಪಾಲನೆ ಮಾಡ್ತಿದ್ದಂಥವ್ರು ಇದೇ ಕುತುಬ್ ಶಾಹಿಗಳು. ಮತ್ತು ನಿಜಾಮ್ ಅಂದರೆ ಗೊತ್ತಲ್ಲ ನಿಮಗೆ, ಹೈದರಾಬಾದಿನ ನಿಜಾಮ ಅಂತಾರಲ್ಲ, ಹಂಗೆ ನಿಜಾಮ್ ಸಾಮ್ರಾಜ್ಯ ಕೂಡ ಈ ಒಂದು ತೆಲಂಗಾಣದಲ್ಲಿ ಇತ್ತು. ಮತ್ತು ತೆಲಂಗಾಣದಲ್ಲಿ ನದಿಗಳು ಪ್ರಮುಖವಾಗಿ ಗೋದಾವರಿ ನದಿ. ಎಲ್ಲವಚ್ಚಿ ಗೋದಾರಮ್ಮ ಅಂತ ಒಂದು ಹಾಡಿದೆ ನೋಡಿ ನಾಗಾರ್ಜುನ ಅವರು. ಆ ನಾಗಾರ್ಜುನ ಅವರ ಹಾಡಲ್ಲಿ ಗೋದಾವರಿಯ ಉಲ್ಲೇಖ ಇದೆ. ಮತ್ತು ಅನೇಕ ತೆಲುಗು ಸಿನಿಮಾಗಳಲ್ಲಿ ಗೋದಾವರಿ ನದಿಯ ಉಲ್ಲೇಖ ತುಂಬಾ ಇದೆ. ನಮಗೆ ಕಾವೇರಿ ಹೆಂಗೋ ಇವರಿಗೆ ಗೋದಾವರಿ ಹೆಂಗೆ, ಪ್ರಮುಖ ನದಿ ಗೋದಾವರಿ. ಆ ಗೋದಾವರಿಯ ಆಧಾರವನ್ನಾಗಿಯೇ ಇಟ್ಕೊಂಡು 2 ಜಿಲ್ಲೆ ಕೂಡ ಇದ್ದಾವೆ ಇಲ್ಲಿ. ತೂರ್ಪು ಗೋದಾವರಿ, ಪಶ್ಚಿಮ ಗೋದಾವರಿ ಅಂತ ಹೇಳಿಬಿಟ್ಟು ಆ ಥರ ಇದೆ ಸ್ನೇಹಿತರೆ. ಮತ್ತು ಕೃಷ್ಣಾ ನದಿ, ಆ ಕೃಷ್ಣಾ ನದಿ ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದಿಂದ ತೆಲಂಗಾಣಕ್ಕೆ ಹರಿಯುತ್ತೆ, ಅದು ಕೂಡ ಪ್ರಮುಖ ನದಿ. ಮಂಜಿರಾ ನದಿ ಅಂತ ಒಂದು, ಅದು ಕೂಡ ತೆಲಂಗಾಣದಲ್ಲಿ ಹರಿಯುತ್ತೆ. ಭೀಮಾ ನದಿ ಕರ್ನಾಟಕದಲ್ಲೂ ಇರುತ್ತೆ, ಅದೇ ಹರ್ಕೊಂಡು ಮುಂದೆ ತೆಲಂಗಾಣಕ್ಕೂ ಕೂಡ ಹೋಗುತ್ತೆ ಭೀಮಾ ನದಿ. ಇದಾದ್ಮೇಲೆ ಬೆಟ್ಟ ಗುಡ್ಡಗಳು ಯಾವ್ಯಾವಿದಾವಪ್ಪ ಅಂದರೆ ರೋಲಿಂಗ್ ಹಿಲ್ಸ್ ಅಂತ ಇದೆ. ಮತ್ತು ಸತ್ಮಾಲಾ ಬೆಟ್ಟ, ಇದು ಕೂಡ ಒಂದು ಇಂಪಾರ್ಟೆಂಟ್ ಬೆಟ್ಟ, ತೆಲಂಗಾಣದಲ್ಲಿ ಇದೆ, ಚೆನ್ನಾಗಿದೆ. ಮತ್ತು ನಲ್ಲಮಲ್ಲ ಬೆಟ್ಟ, ನೀವು ನಲ್ಲಮಲ್ಲ ಅರಣ್ಯ ಪ್ರದೇಶವನ್ನು ಕೇಳಿರ್ತೀರಿ, ನೆಲ್ಲಮಲ್ಲ ಬೆಟ್ಟ ಕೂಡ ಇದೆ, ಅದು ಕೂಡ ತೆಲಂಗಾಣದಲ್ಲಿ ಇದೆ. ಅನಂತಗಿರಿ ಬೆಟ್ಟ ಅದು ಕೂಡ ಇದೆ. ಭುವನಗಿರಿ ಬೆಟ್ಟ ಇದು ಕೂಡ ತೆಲಂಗಾಣದಲ್ಲಿ ಇದೆ. ಒಟ್ಟಾರೆಯಾಗಿ ಏನಿದಾವೆ ರೋಲಿಂಗ್ ಹಿಲ್ಸ್, ಸತ್ಮಾಲಾ ಬೆಟ್ಟ, ನಲ್ಲಮಲ್ಲ ಬೆಟ್ಟ, ಅನಂತಗಿರಿ ಬೆಟ್ಟ ಮತ್ತು ಭುವನಗಿರಿ ಬೆಟ್ಟ, ಈ ಎಲ್ಲ ಬೆಟ್ಟಗಳು ಕೂಡ ತೆಲಂಗಾಣದ ಭೌಗೋಳಿಕತೆಯನ್ನು ಹೆಚ್ಚಿಸಿದವೆ. ಮತ್ತು ಆಗಲೇ ಹೇಳ್ದಂಗೆ ನಾನು ನಿಮಗೆ ತೆಲಂಗಾಣ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ, ತೆಲಂಗಾಣ ಅನ್ನೋ ಪದವನ್ನು ಬಿಡಿಸಿ ಬರೀಬೇಕು. ತೆಲುಗು ಪ್ಲಸ್ ಅಂಗಣ ತೆಲಂಗಾಣ ಅಂದರೆ ತೆಲುಗು ಮಾತಾಡ್ತಕ್ಕಂಥ ಪ್ರದೇಶ ಅಂತ ಕೂಡ ತೆಲಂಗಾಣವನ್ನು ಕರೀತಾರೆ. ತೆಲುಗು ಮಾತಾಡುವಂಥ ಪ್ರದೇಶ ಆಗಿದ್ದರಿಂದ ತೆಲಂಗಾಣ, ಈ ಪ್ರದೇಶವನ್ನು ತೆಲಂಗಾಣ ಅಂತಾರೆ. ಮತ್ತು ಇನ್ನೊಂದು ಕತೆ ಏನಿದೆ ಅಂತಂದರೆ, ತ್ರಿಲಿಂಗಗಳು ಇಲ್ಲಿ ಇದ್ದಾವೆ. ತ್ರಿಲಿಂಗೇಶ, ಶ್ರೀಶೈಲ ಮತ್ತು ಇನ್ನೂ 2 ಲಿಂಗಗಳು ಅಲ್ಲಿ ಇದ್ದಾವೆ. ಆ ಒಂದು ಕಾರಣದಿಂದ ಈ ಒಂದು ತೆಲಂಗಾಣವನ್ನು ತೆಲಂಗಾಣ ಅಂತ ಹೇಳಿಬಿಟ್ಟು ಹೆಸರು ಬಂತು ಅನ್ನೋದು ಐತಿಹ್ಯ ಸ್ನೇಹಿತರೆ. ನೀವೇನಾದರೂ ತೆಲಂಗಾಣದವರಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಜೈ ತೆಲಂಗಾಣ ಅಂತ ಹೇಳಿಬಿಟ್ಟು ಕಾಮೆಂಟ್ ಹಾಕಿ. ಮತ್ತು ನೀವು తెలంగాణದವರಾಗಿದ್ದರೆ మీరేమైనా తెలంగాణ వాళ్ళు అయితే ఖచ్చితంగా జై తెలంగాణ అని ఒక కామెంట్ పెట్టండి. మళ్ళీ మీ స్టేట్ గురించి మీకు గర్వం పడాలా, ఎందుకంటే ఇలాంటి స్టేట్లో పుట్టడానికి అదృష్టం ఉండాలా అని కూడా మాకు అనిపిస్తుంది.
కానీ ఏమప్ప అంటే వాళ్ళ స్టేట్ వాళ్ళకి ఎక్కువనే తప్ప ఇంకేమీ లేదు. ಈ ತೆಲಂಗಾಣ ಬಗ್ಗೆ ಸ್ನೇಹಿತರೆ ಸ್ವಲ್ಪ ತೆಲುಗಲ್ಲಿ ಮಾತಾಡಬೇಕಾಯ್ತು. ಯಾಕಪ್ಪ ಅಂತಂದರೆ ಸ್ವಲ್ಪ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗಬೇಕಲ್ವ, ಆ ಒಂದು ಕಾರಣಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಮತ್ತೆ ಇನ್ನೊಂದು ವಿಡಿಯೋ ಯಾವಾಗ ಮಾಡ್ತೀನಿ ಅಂತಂದರೆ ಇನ್ನು 4 ದಿವಸ ಬಿಟ್ಕೊಂಡು ಮಹಾರಾಷ್ಟ್ರದ ಬಗ್ಗೆ ಮಾಡ್ತಾ ಇದ್ದೀನಿ. ಯಾರಾದರೂ ಮಹಾರಾಷ್ಟ್ರದವರಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.